ಕಡೆ ಇದೆ ಪ್ಯಾನಾಸೋನಿಕ್ PV100 ಅಂತೇಳಿ ಒಂದು ಕ್ಯಾಮ್ರಾ ಇದೆ. ಈ ಒಂದು ಕ್ಯಾಮ್ರಾ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾ ಇದ್ದೀನಿ. ಈ ಒಂದು ಕ್ಯಾಮ್ರಾನ ಯಾವ ರೀತಿ ಬಳಕೆ ಮಾಡ್ಕೋಬೇಕು ಅನ್ನೋ ಒಂದು ವಿಚಾರ ಕುರಿತು ಇಲ್ಲಿ ನೋಡ್ತಿರ್ಬೋದು. ಈ ಒಂದು ಬಟನ್ ಏನು ಕಾಣ್ತಾ ಇದೆ ಇದು ರೆಕಾರ್ಡಿಂಗ್ ಬಟನ್ ಆಗಿರ್ತೈತಿ. ಸೊ ಇಲ್ಲಿ ಆನು ಆರ್ ಆಫ್ ಬಟನ್ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಕೆಳಗಡೆ ಎಳ್ಕೊಂಡಪ್ಪ ಅಂತಂದರೆ ಆನ್ ಆಗುತ್ತೆ, ಮೇಲ್ಗಡೆ ಎಳ್ಕೊಂಡಪ್ಪ ಅಂತಂದರೆ ಆಫ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಬ್ಲಿಂಕ್ ಆಗ್ತಾ ಇದೆ ಲೈಟು. ಸೊ ಇವಾಗ ಆನ್ ಆಗಿದೆ. ಈ ಕಡೆ ತಿಳಿಸಿನಪ್ಪ ಅಂದರೆ ಇಲ್ಲಿ ಹಲವಾರಷ್ಟು ಒಂದಿಷ್ಟು ಆಪ್ಷನ್ಸ್ಗಳು ಇಲ್ಲಿ ನಮಗೆ ನೋಡೋಕ್ಕೆ ಸಿಗ್ತವೆ. ಇಲ್ಲಿ ಮೆಮರಿ ಕಾರ್ಡ್ನ ಇಲ್ಲಿ ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಮೆನು ಸೆಟ್ರು ಮೆನು, ಆಮೇಲೆ ಇಲ್ಲಿ ವೀಲ್ಸ್ ಕೊಟ್ಟಿದ್ದಾನೆ. ಇದನ್ನ ಹೆಂಗೆ ಬಳಕೆ ಮಾಡ್ಕೋಬೇಕು ಅನ್ನೋದನ್ನ ಆಮೇಲೆ ಹೇಳ್ತೀನಿ. ವೈಟ್ ಬ್ಯಾಲೆನ್ಸು ಗೇಮ್ ಇರ್ಬೋದು. ಇಲ್ಲಿ ನೀವು ಬ್ಯಾಟ್ರಿನ ಪಿಕಪ್ ಮಾಡ್ಕೋಬೇಕಾಗತ್ತೆ, ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಪುಷ್ನ ಒತ್ತಿ ರಿಮೂವ್ ಮಾಡ್ಕೋಬೇಕಾಗತ್ತೆ, ಪುಷ್ನ ಒತ್ತಿ ಇದರೊಳಗೆ ಬ್ಯಾಟ್ರಿನ ಇದರೊಳಗೆ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ಆ್ಯಡ್ ಆದ ನಂತರ ಇಲ್ಲಿ ಈ ರೀತಿ ಇರ್ತಕ್ಕಂಥ ಒಂದು ಸಿಂಬಲ್ ಬರ್ತೈತೆ. ಆನ್ ಆದ ನಂತರ ಇಲ್ಲಿ ನೋಡ್ತಿರ್ಬೋದು ಈ ರೀತಿ. ಓಕೆ, ಇಲ್ಲಿ ನೋಡ್ತಿರ್ಬೋದು ಈ ಒಂದು ಬಟನ್ ಏನಿದೆ ಇದು ಒಂದು ವುಡನ್ ಅಂದರೆ ಕ್ಯಾಮ್ರದ ಮುಚ್ಚಳ ಏನಿರ್ತೈತೆ ಅದನ್ನ ತೆಗಿಯೋಕೆ ಇದು ಬರ್ತೈತಿ. ಇಲ್ಲಿ ಹೊಡ್ತೀನಪ್ಪ ಅಂತಂದರೆ ಓಪನ್ ಆಗುತ್ತೆ. ಸೊ ಇದನ್ನ ತೆಗೆದ್ನಪ್ಪ ಅಂತಂದರೆ ಆಫ್ ಆಗುತ್ತೆ. ಇಲ್ಲಿ ಆಫ್ ಆಯಿತು. ಇವಾಗ ಡಿಸ್ಪ್ಲೇ ಯಾವ ರೀತಿ ಓಪನ್ ಮಾಡ್ಕೋಬೇಕು ಅನ್ನೋ ವಿಚಾರಕ್ಕೆ ಬರೋದ್ರೆ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಕೊಟ್ಟಿದ್ದಾನೆ ಡಿಸ್ಪ್ಲೇನ. ಸೊ ಈ ರೀತಿ ಹೇಳಿದ್ನಪ್ಪ ಅಂತಂದರೆ ಅದು ಓಪನ್ ಆಗುತ್ತೆ. ಸೊ ಈ ರೀತಿನ ರೊಟೇಟ್ ಮಾಡ್ಕೋಬೋದು. ಇಲ್ಲಿ ಏನಾದ್ರು ವೈಟ್ ಬ್ಯಾಲೆನ್ಸ್ನ ಸೆಟ್ ಮಾಡ್ಕೋಬೋದು. ಓಕೆ, ಇಲ್ಲಿ ಮೆನು ಸೆಟ್ರು, ಆಮೇಲೆ ಇಲ್ಲಿ ಯಾವಾಗಲೂ ಮೆನುವಲ್ಲಿ ಸೂಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಸೆಟ್ರನ್ನ ಕ್ಲಿಕ್ ಮಾಡ್ಕೊಂಡು ಕಳಿಸಿ ಇಲ್ಲಿ ಬ್ರೈಟ್ನೆಸ್ಸನ್ನು ಜಾಸ್ತಿ ಮಾಡ್ಕೋಬೋದು. ಈ ರೀತಿ ಈ ವೀಲ್ ತಿರ್ಸಿದ್ನಪ್ಪ ಅಂದ್ರೆ ಬ್ರೈಟ್ನೆಸ್ಸಸ್ ಹೆಚ್ಚು ಕಡಿಮೆ ಆಗ್ತೈತಿ. ಓಕೆ, ಸೊ ಈ ರೀತಿ ಮಾಡ್ಕೋಬೋದು. ಅದು ಬಿಟ್ಟು ಇಲ್ಲಿ ಮಾಡ್ಕೊಂಡ್ರೆ ಇಲ್ಲಿನೂ ಮಾಡ್ಕೋಬೋದು ಬ್ರೈಟ್ನೆಸ್ಸನ್ನು. ಮೇಲ್ಗಡೆ ತೆಗೆದ್ನಪ್ಪ ಅಂತಂದರೆ ನೋಡಿ ಈ ರೀತಿ ಬ್ರೈಟ್ನೆಸ್ ಕಡಿಮೆ ಆಗುತ್ತೆ. ಮಿಡ್ಲ್ ಬೇಕಂತಂದ್ರೆ ಮಿಡ್ಲ್ ಕಡಿಮೆ ಆಗುತ್ತೆ ಜಾಸ್ತಿ. ಓಕೆ, ಕೆಳಗಡೆ ಪೂರ್ತಿ ಆಗಿಬಿಟ್ನಪ್ಪ ಬ್ರೈಟ್ನೆಸ್ಸಸ್ ಜಾಸ್ತಿ ಆಗುತ್ತೆ. ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟನ್ನು ಇಲ್ಲಿ ನೀವು ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೋಬೇಕಾಗುತ್ತೆ. ಕೆಲವೊಂದು ಬಿಡಿಸೋದಿದ್ದಾಗ ಸ್ವಲ್ಪ ಮಿಡ್ಲ್ ಇಟ್ಕೊಂಡ್ಬಿಟ್ನಪ್ಪ ಅಂತಂದರೆ ಕರೆಕ್ಟಾಗಿ ಇಮೇಜು ಕ್ಯಾಪ್ಚರ್ ಆಗುತ್ತೆ. ಈ ಒಂದು ಬಟನ್ನು ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಬಟನ್ ಆಗಿರ್ತೈತಿ. ಕೆಲವೊಮ್ಮೆ ಸೆಟ್ಟಿಂಗ್ಸ್ಗಳು ಏನಾದರೂ ಎಲ್ಲೋ ಅಥವಾ ರೆಡ್ಡು ಈ ರೀತಿ ಇರ್ತಕ್ಕಂಥ ಸೆಟ್ಟಿಂಗ್ಸು ನಿಮ್ಗೆ ಏನಾದರೂ ಎಡವಟ್ಟು ಮಾಡಬೇಕಾಗ್ತೈತಪ್ಪ ಅಂತಂದರೆ ಈ ಬಟನ್ನ ಒತ್ತಿ ಹಿಡಿದು ಯಾವುದಾದ್ರೂ ಒಂದು ಬಿಳಿ ಸ್ಕ್ರೀನ್ಗೆ, ಬಿಳಿಯದ ಒಂದು ಪರದೆಗೆ ಅಥವಾ ಗೋಡೆಗೆ ಒತ್ತಿ ಹಿಡಿದು ಆ ಒಂದು ಸ್ಕ್ರೀನ್ನ ಆನ್ ಮಾಡಿದ್ರೆ ಸಾಕು. ಅದು ಆಟೋಮೆಟಿಕ್ಲಿಯಾಗಿ ಆ ಒಂದು ಬ್ಯಾಕ್ಗ್ರೌಂಡಿಗೆ ಅನುಗುಣವಾಗಿ ಕಲರ್ ಬ್ಯಾಲೆನ್ಸ್ನ ಅಡ್ಜಸ್ಟ್ ಮಾಡಿ ಕೊಡ್ತೈತಿ. ಸಾಕನ್ರಿ ಈ ಸ್ಕ್ರೀನ್ ಆಫ್ ಆಗಿ ಆನತ್ತ? ಹ್ಞೂ, ಆನ್ ಆಗೈತೆ. ಆನ್ ಆಗೈತೆ ಸ್ಕ್ರೀನ್ ಆನ್ ಆಯ್ತಾ? ಈಗ ಆನ್ ಆಯ್ತು ನೋಡ್ರಿ. ಈಗ ಆಫ್ ಮಾಡಿ ಆನ್ ಮಾಡ್ತೀನಿ ಅಲ್ಲಿ ಒಂದೊಂದ್ಸತಿ. ಆನ್ ಆಗೈತೆ ನೋಡ್ರಿ. ಸೊ ಇವಾಗ ಐರಿಸ್ನ ಇಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು ನಿಮಗೆ ಬೇಕಿತ್ತಂತಂದರೆ. ಓಕೆ, ಈ ರೀತಿ ಕಡಿಮೆ ಬೇಕಿತ್ತಂದ್ರೆ ಕಡಿಮೆ ಮಾಡ್ಕೋಬೋದು, ಜಾಸ್ತಿ ಬೇಕಿತ್ತು ಜಾಸ್ತಿ ಮಾಡ್ಕೋಬೋದು. ಇಲ್ಲಿ ಜಾಸ್ತಿ ಆಗ್ತಾಯಿದೆ ನೋಡಿ, ಈ ರೀತಿ ಜಾಸ್ತಿ ಆಗ್ತಾಯಿದೆ. ಈ ಕಡೆ ಸರಿಸಿದ್ನಪ್ಪ ಅಂದರೆ ಇಲ್ಲಿ ಐರಿಸ್ ಬಟನ್ ಇದೆ ನೋಡಿ, ಇದು ಐರಿಸ್ ಬಟನ್. ಇದನ್ನ ತಿರ್ಸಿದ್ನಪ್ಪ ಅಂತಂದರೆ ಅಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಈ ಕಡೆ ತಿರ್ಸಿದ್ನ ಅಂತಂದರೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನೋಡಿ ಇಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ, ಕಡಿಮೆ ಆಯಿತು. ಓಕೆ, ಈ ರೀತಿ. ಸೊ ಇನ್ನು ಜೂಮ್ ಎಷ್ಟು ಜೂಮ್ ಬೇಕೋ ಅಷ್ಟು ಜೂಮ್ನ ಇಲ್ಲಿ ನೀವು ಈ ಒಂದು ವೀಲ್ ತಿರ್ಸೋ ಮುಖಾಂತರ ಜೂಮ್ ಮಾಡ್ಕೋಬೋದು. ಹಾಗೆ ಇದು ಫೋಕಸ್ ಆಗಿರುತ್ತೆ, ಫೋಕಸ್. ಸೊ ಈಗ ನಾವು ವೀಡಿಯೋ ಶೂಟ್ ಮಾಡಿರ್ತಕ್ಕಂಥ ವೀಡಿಯೋನ ಯಾವ ರೀತಿ ನೋಡ್ಕೋಬೇಕು ಅನ್ನೋ ಒಂದು ವಿಚಾರಕ್ಕೆ ಬರೋದಾದರೆ ನಾನು ಇವಾಗ ಇಲ್ಲಿ ಶೂಟ್ ಮಾಡ್ತೀನಿ. ಇವಾಗ ಒಂದು ವೀಡಿಯೋನ ಒಂದು ಬಟನ್ನ ಪ್ರೆಸ್ ಮಾಡಿ ನಾನು ಶೂಟ್ ಮಾಡ್ತೀನಿ. ಓಕೆ,
ಶೂಟ್ ಮಾಡಿದೆ ನಾನು ಇವಾಗ ಒಂದು ವಿಡಿಯೋನ. ಈ ಒಂದು ಬಟನ್ ಇದೆ ತಮ್ನೈಲ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದೆ ಅಂತಂದರೆ ಆ ಒಂದು ಶೂಟ್ ಮಾಡಿರ್ತಕ್ಕಂಥ ನಾವು ಶೂಟ್ ಮಾಡಿರ್ತಕ್ಕಂಥ ವಿಡಿಯೋ ಇಲ್ಲಿ ವ್ಯೂ ಪಾಯಿಂಟ್ ಆಗಿ ಕಾಣಿಸುತ್ತೆ. ಇಲ್ಲಿ ನೋಡ್ತಿರ್ಬೋದು ನಾವು ಶೂಟ್ ಮಾಡಿರ್ತಕ್ಕಂಥ ಒಂದು ವಿಡಿಯೋ ಇಲ್ಲಿ ಕಾಣ್ತಾ ಇದೆ. ಪ್ಲೇ ಮಾಡಿದರೆ ಅದು ಪ್ಲೇ ಆಗ್ತಾಯಿದೆ, ಇಲ್ಲಿ ರನ್ನಿಂಗ್ ಆಗ್ತಾಯಿದೆ. ಸೊ ಈ ರೀತಿ ಮೊದಲಿಂದ ಈ ಮಾಡ್ತಕ್ಕಂಥದ್ದು ಮೆನುವಿನಲ್ಲಿ ಇಟ್ಕೊಂಡು ನಾವು ಶೂಟ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಆಟೋ ಇಟ್ಕೊಂಡಪ್ಪ ಅಂತಂದರೆ ನಮ್ಮ ಒಂದು ಕಂಟ್ರೋಲಲ್ಲಿ ಕ್ಯಾಮ್ರಾ ಇರೋದಿಲ್ಲ. ಸೊ ಹಾಗಾಗಿ ನಮ್ಮ ಒಂದು ಕಂಟ್ರೋಲಲ್ಲಿ ಇರಬೇಕು ಅಂತಂದರೆ ಆದಷ್ಟು ಮಟ್ಟಿಗೆ ಮ್ಯಾನ್ಯುವಲಲ್ಲಿ ನಾವು ವಿಡಿಯೋನ ಶೂಟ್ ಮಾಡ್ಕೋಬೇಕಾಗತ್ತೆ. ಓಕೆ, ಇಲ್ಲಿ LED ಲೈಟ್ನ ಫಿಕ್ಸ್ ಮಾಡ್ಕೋಬೋದು. ಸೊ ಇಲ್ಲಿ ಆಡಿಯೋ ಇನ್ಪುಟ್ಟು ಅಂತಂದರೆ ಏನಾದ್ರು ಮೈಕ್ ಏನಾದ್ರು ಬೇಕಿತ್ತಂದರೆ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಸೊ ಇದಾದ ನಂತರ USB ಇಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಈ ರೀತಿ ಆಮೇಲೆ ಇಲ್ಲಿ ಬಂದುಬಿಟ್ಟು ಇಲ್ಲಿ ಏನಾದರೂ ಔಟ್ಪುಟ್ಟು ಬೇಕಿತ್ತಂತಂದರೆ ಇಲ್ಲಿ ಕನೆಕ್ಟ್ ಮಾಡ್ಕೋಬೋದು LED ಸ್ಕ್ರೀನಿಗೆ ಪಾನಿಗೆ. ಓಕೆ, ಇಷ್ಟಾದ ನಂತರ ಇವಾಗ ಇದನ್ನ ಆಫ್ ಮಾಡ್ಕೋಬೇಕು ಅಂತಂತಂದರೆ ಈ ಒಂದು ಬಟನ್ನ ಒತ್ತಿರ್ತೀನಿ ಕಸಿ ಈ ಕಡೆ ಕೆಳಗಡೆ ಇರ್ತೀನಿ ಅಂತಂದರೆ ಆಫ್ ಆಗುತ್ತೆ. ಸೊ ಆಫ್ ಆಯಿತು ಸ್ಕ್ರೀನ್. ಇನ್ನು ಡಿಸ್ಪ್ಲೇ ವಿಚಾರಕ್ಕೆ ಬರೋದಾದರೆ ಯಾವ ರೀತಿ ಒಂದು ಡಿಸ್ಪ್ಲೇನ ನಾವು ಮೆಜರ್ಮೆಂಟಾಗಿ ಹಾಕೋಬೇಕು ಅನ್ನೋ ಒಂದು ವಿಚಾರಕ್ಕೆ ಬರೋದಾದರೆ ಇಲ್ಲಿ ನೋಡ್ಬೋದು ರೆಕಾರ್ಡ್ ಫಾರ್ಮ್ಯಾಟ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ಸ್ನ ಕ್ಲಿಕ್ ಮಾಡ್ಕೊಂಡಂತಂದರೆ ಇಲ್ಲಿ ಈ ಒಂದು ಆಪ್ಷನ್ಸ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇದು ಈ ರಿಸಲ್ಯೂಷನ್ ಇರ್ತಕ್ಕಂಥ ಒಂದು HD ಹೆಂಗೆ ನೀನು ಕ್ವಾಲಿಟಿ ಹಿಂಗೆ ಮೇಲ್ಗಡೆ ಹೋಗ್ತೀವಿ ಅಷ್ಟು ಕ್ವಾಲಿಟಿನ ನೀವು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ಬಟ್ ಕರೆಕ್ಟಾಗಿ ಮೆಜರ್ಮೆಂಟ್ ಆಗಿರ್ತಕ್ಕಂಥದ್ದು ಆಪ್ಷನ್ಸ್ ಯಾವುದು ಅಂತ ಅನ್ನೋದಾದರೆ ಈ ಒಂದು ಆಪ್ಷನ್ಸ್ ಏನಿದೆ ಇದು ಕರೆಕ್ಟಾಗುತ್ತೆ. ಇದಕ್ಕಿಂತ ಸ್ವಲ್ಪ ವಾಟ್ರಾಗಿ ಕ್ವಾಲಿಟಿ ಚೆನ್ನಾಗಿರೋದು ಅಂತಂದರೆ ಈ ಒಂದು ಆಪ್ಷನ್ಸ್ ಚೆನ್ನಾಗಿರುತ್ತೆ. ಬಟ್ ಕ್ವಾಲಿಟಿ MB ಕಡಿಮೆ ಆಗುತ್ತೆ, ವಿಡಿಯೋದು MB ಕಡಿಮೆ ಆಗುತ್ತೆ. ಸೊ ಓಕೆನಾ, ಎರಡರಲ್ಲಿ ಯಾವುದಾದ್ರೂ ಒಂದು ಇಟ್ಕೋಬೋದು. ಐರಿಸ್ ಬಟನ್ ಇದೆಯಲ್ಲ, RIS ಅಂತ ಇದೆಯಲ್ಲ, ಈ ಐರಿಸ್ ಬಟನ್ ಏನಿದೆ ಇಲ್ಲಿ ಬ್ರೈಟ್ನೆಸ್ಸು ನಿಮಗೆ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡುತ್ತೆ. ಇಲ್ಲಿ ಡಬಲ್ ಸತಿ ಕ್ಲಿಕ್ ಮಾಡಿದಂತಂದರೆ ನೀವು ಇಲ್ಲಿ ಡಬಲ್ ಸತಿ ಕ್ಲಿಕ್ ಮಾಡ್ಕೊಂತ ನೋಡ್ತಿರ್ಬೋದು. 1 2 ಡಬಲ್ ಸತಿ ಕ್ಲಿಕ್ ಮಾಡಿದಪ್ಪ ಅಂತಂದರೆ ಇಲ್ಲಿ ಬ್ರೈಟ್ನೆಸ್ಸನ್ನ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಇಲ್ಲಿ ನೋಡ್ತಾರೆ ಈ ವೀಲ್ ಅಂತ ತಿರ್ಸಿದ್ನಪ್ಪ ಅಂತಂದರೆ ಕಡಿಮೆ ಆಗುತ್ತೆ. ಇವಾಗ ನೋಡಿ ಜಾಸ್ತಿ ಆಗ್ತಾಯಿದೆ, ಕಡಿಮೆ ಆಗ್ತಾಯಿದೆ, ಕಡಿಮೆ ಆಯಿತು. ಸೊ ಇರ್ತದೆ ತಿರ್ಸ್ತೀನಿ. ಓಕೆ, ಸೊ ಇರುತ್ತೆ. ಓಕೆ, ಎಷ್ಟು ಬೇಕಷ್ಟು ನೀವು ರೇಸ್ನ ಇಲ್ಲಿ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೋಬೋದು. मुझे रहना नहीं ऐसी है चांद सितारों में तेरी टहल में एक हजारों हम जैसे फूल भालों की